ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಅಕ್ಟೋಬರ್ ತಿಂಗಳ 26ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಎಜೆಕಿಯೇಲ್. ಆಗ ನಾನು ಅವರಲ್ಲಿ ಒಬ್ಬ ಮನುಷ್ಯನನ್ನು ಹುಡುಕಿದೆನು. ಅವನು ಗೋಡೆಯನ್ನು ಕಟ್ಟಿ ನನ್ನ ಮುಂದೆ ದೇಶವನ್ನು ನಾಶ ಮಾಡದಂತೆ ಅದರ ಸಂದಣಿಯಲ್ಲಿ ನಿಲ್ಲುವನು, ಆದರೆ ಒಬ್ಬನನ್ನು ಕಂಡುಕೊಳ್ಳಲಿಲ್ಲ. ಯೆಹೆಜ್ಕೇಲ 22:30. ಇಂದು ನಾವು ಎಜೆಕಿಯೇಲ್ ಎಂಬ ಹೆಸರಿನ ಕರ್ತನ ಪ್ರವಾದಿಯನ್ನು ಭೇಟಿಯಾಗುತ್ತೇವೆ. ಎಜೆಕಿಯೇಲ್ ಎಂಬ ಪದದ ಅರ್ಥ ದೇವರು ಬಲಪಡಿಸುತ್ತಾನೆ. ಅವನು ಯಾಜಕನಾದ ಬುಜಿಯ ಮಗನಾಗಿದ್ದನು. ಯೆಶಾಯ, ಯೆರೆಮೀಯ ಮತ್ತು ದಾನಿಯೇಲನ ಜೊತೆಗೆ ಎಜೆಕಿಯೇಲನ್ನು ಮಹಾನ್ ಪ್ರವಾದಿಗಳಲ್ಲಿ ಎಣಿಸಲಾಗಿದೆ. ಸುಮಾರು 22 ವರ್ಷಗಳ ಕಾಲ ಅವನು ಕರ್ತನ ವಾಕ್ಯವನ್ನು ಘೋಷಿಸುತ್ತಾ ನಂಬಿಗಸ್ತಿಕೆಯಿಂದ ಸೇವೆ ಸಲ್ಲಿಸಿದನು. ಜನಾಂಗಗಳು ತಮ್ಮ ಪಾಪಗಳಿಗಾಗಿ ಕಾದಿದ್ದ ಶಿಕ್ಷೆಗಳು ಮತ್ತು ತೀರ್ಪುಗಳನ್ನು ಅವನು ಮುಂತಿಳಿಸಿದನು. ಇಸ್ರೇಲ್ನ ಅಂತಿಮ ಪುನಃಸ್ಥಾಪನೆ ಮತ್ತು ಯೆರೂಸಲೇಮಿನಲ್ಲಿ ಸ್ಥಾಪಿಸಲ್ಪಡುವ ದೇವಾಲಯದ ಬಗ್ಗೆಯೂ ಅವನು ಪ್ರವಾದಿಸಿದನು. ಕೊನೆಯ ದಿನಗಳಲ್ಲಿ ಅಂತಿಕ್ರಿಸ್ತ ಅನ್ನು ಯೆರೂಸಲೇಮ್ ವಿರುದ್ಧ ಬಂದಾಗ ಕರ್ತನು ಹೇಗೆ ಹೋರಾಡುತ್ತಾನೆ ಎಂಬುದನ್ನು ಅವನು ಸ್ಪಷ್ಟತೆ ಮತ್ತು ವಿವರಗಳೊಂದಿಗೆ ಬಹಿರಂಗಪಡಿಸಿದನು. ಯೆಹೆಜ್ಕೇಲನನ್ನು ನೆಬೂಕದ್ನೆಚ್ಚರ್ ಸೆರೆ ಹಿಡಿದು ಬಾಬಿಲೋನಿಗೆ ಕೊಂಡೊಯ್ದನು. ಅವನ ಭವಿಷ್ಯವಾಣಿಗಳಲ್ಲಿ ನಾವು ದೇವರ ಕಠಿಣ ಎಚ್ಚರಿಕೆಗಳನ್ನು ಮತ್ತು ಆತನ ಆಳವಾದ ಪ್ರೀತಿಯನ್ನು ನೋಡುತ್ತೇವೆ. ಈಗೋ ಎಲ್ಲ ಆತ್ಮಗಳು ನನ್ನವು, ತಂದೆಯ ಪ್ರಾಣವು ಮಗನ ಪ್ರಾಣವು ನನ್ನದು, ಪಾಪ ಮಾಡುವ ಆತ್ಮವು ಸಾಯುತ್ತದೆ. ಯೆಹೆಜ್ಕೇಲ 18:4. ನಾನು ನಿಮ್ಮನ್ನು ಜನಾಂಗಗಳ ಮಧ್ಯದಿಂದ ತೆಗೆದುಕೊಂಡು ಎಲ್ಲ ದೇಶಗಳಿಂದ ಒಟ್ಟುಗೂಡಿಸಿ ನಿಮ್ಮ ಸ್ವಂತ ದೇಶಕ್ಕೆ ಕರೆತರುತ್ತೇನೆ. ಯೆಹೆಜ್ಕೇಲ 36:24. ಕರ್ತನು ನಿಮ್ಮನ್ನು ಜನರಿಗೆ ಕಾವಲುಗಾರನನ್ನಾಗಿ ನೇಮಿಸಿದ್ದಾನೆ. ನಿನ್ನ ಕುಟುಂಬ, ಸಂಬಂಧಿಕರು, ಸ್ನೇಹಿತರು ಮತ್ತು ನಾಗರಿಕರ ರಕ್ತವು ನಿನ್ನ ಮೇಲಿದೆ. ಅವರೊಂದಿಗೆ ಸುವಾರ್ತೆಯನ್ನು ಹಂಚಿಕೊಳ್ಳುವುದು ಮತ್ತು ಅವರ ಪರವಾಗಿ ಕಣ್ಣೀರಿನಿಂದ ಮಧ್ಯಸ್ಥಿಕೆ ವಹಿಸುವುದು ನಿನ್ನ ಜವಾಬ್ದಾರಿ. ನೀನಲ್ಲದಿದ್ದರೆ ಬೇರೆ ಯಾರು ಅವರಿಗೆ ಕ್ರಿಸ್ತನ ಸುವಾರ್ತೆಯನ್ನು ತರುತ್ತಾರೆ? ಆದ್ದರಿಂದ ಜನರನ್ನು ಮೆಚ್ಚಿಸಲು ಸೇವೆ ಮಾಡಬೇಡಿ, ಆದರೆ ಕರ್ತನನ್ನು ಮೆಚ್ಚಿಸಲು ಪೂರ್ಣ ಹೃದಯದಿಂದ ಸೇವೆ ಮಾಡಿರಿ. ದೇವರ ಚಿತ್ತವನ್ನು ಮಾಡಿರಿ, ಆಗ ನೀವು ಶಾಶ್ವತ ಆಶೀರ್ವಾದಗಳನ್ನು ಪಡೆಯುವಿರಿ. ನಾವು ಕೊನೆಯ ದಿನಗಳಲ್ಲಿ ಜೀವಿಸುತ್ತಿದ್ದೇವೆ. ಯೆಹೆಜ್ಕೇಲನ ಮೂಲಕ ಒಣಗಿದ ಮೂಳೆಗಳು ಜೀವಂತವಾಗುವ ದರ್ಶನವನ್ನು ಕರ್ತನು ಬಹಿರಂಗಪಡಿಸಿದನು. ಸಮಾಧಿಯಲ್ಲಿರುವವರು ಸಹ ದೇವರ ಮಗನ ಧ್ವನಿಯನ್ನು ಕೇಳುವ ಸಮಯ ಹತ್ತಿರದಲ್ಲಿದೆ. ನಿಜಕ್ಕೂ ಆ ಸಮಯವು ಈಗಾಗಲೇ ನಮ್ಮ ಮೇಲಿದೆ. ಒಮ್ಮೆ ಒಣಗಿದ ಮೂಳೆಗಳಂತೆ ಪ್ರಪಂಚದಾದ್ಯಂತ ಚದುರಿ ಹೋಗಿದ್ದ ಇಸ್ರೇಲ್ ಜನರನ್ನು ತಮ್ಮ ತಾಯ್ನಾಡಿಗೆ ಒಟ್ಟುಗೂಡಿಸಲಾಯಿತು ಮತ್ತು 1948ರಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಲಾಯಿತು. ಇಂದು ಅವರು ಪ್ರಬಲ ರಾಷ್ಟ್ರವಾಗಿ ದೃಢವಾಗಿ ನಿಂತಿದ್ದಾರೆ. ಅದೇ ರೀತಿ ಆಧ್ಯಾತ್ಮಿಕ ಇಸ್ರೇಲ್ ಆಗಿ ನಾವು ಸಹ ದೇವರ ಆತ್ಮದಿಂದ ಪುನರುಜ್ಜೀವನಗೊಳ್ಳಬೇಕು, ನಮ್ಮ ಪಾದಗಳ ಮೇಲೆ ನಿಲ್ಲಬೇಕು ಮತ್ತು ಕರ್ತನ ಬರುವಿಕೆಗೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಆತನು ನನಗೆ ಆಜ್ಞಾಪಿಸಿದಂತೆಯೇ ನಾನು ಪ್ರವಾದಿಸಲು ಅವರೊಳಗೆ ಉಸಿರು ಬಂತು. ಅವರು ಬದುಕಿ ತಮ್ಮ ಕಾಲುಗಳ ಮೇಲೆ ನಿಂತು ಬಹಳ ದೊಡ್ಡ ಸೈನ್ಯವಾಗಿ ನಿಂತರು.
ಯೆಹೆಜ್ಕೇಲ 37:10. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.